ನಮಸ್ತೆ ಎಲ್ಲರಿಗೂ, ನಾನು ಡಾಕ್ಟರ್ ಪ್ರಗತಿ ರಿಯಲ್ ಹೋಮಿಯೋಪತಿಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂತಂದ್ರೆ ಅರ್ಥ್ರೈಟಿಸ್ ಬಗ್ಗೆ. ಸೊ ಅರ್ಥ್ರೈಟಿಸ್ ಅಂತಂತಂದ್ರೆ ಕನ್ನಡ ಒಳಗೆ ಏನಂತೀವಿ ಅಂತಂದ್ರೆ ಸಂಧಿವಾತ ಅಂತ ಹೇಳ್ತೀವಿ. ಸಂಧಿವಾತ ಅಂತಂತಂದ್ರೆ ಅದ್ರ ವಿಧಗಳು ಏನು, ಅದು ಹೆಂಗೆ ಬರ್ತೈತಿ, ಅದರ ಲಕ್ಷಣಗಳನ್ನು ಏನಂತ ನಾವು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಯಾರಾದರೂ ಹೊಸದಾಗಿ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಜಾಯಿಂಟ್ ಏನಿದೆಯಲ್ಲ, ಸೊ ಒಂದು ಮೂಳೆಗಳು ಬಾವು ಬರೋದು, ಊದ್ಕೊಳ್ಳೋದು ಮತ್ತು ಸ್ವೆಲ್ಲಿಂಗ್ ಆರ್ ಇನ್ಫ್ಲಮೇಷನ್ ಇನ್ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ಕಾಸಸ್ ಆಫ್ ಅರ್ಥ್ರೈಟಿಸ್. ಸೊ ಒಂದೇ ಕಾರಣಗಳು ಅರ್ಥ್ರೈಟಿಸ್ ಅಂತ ಸಂಧಿವಾತ ಯಾಕಾಗುತ್ತೆ ಅಂತ ಮೊದಲನೇ ಕಾರಣ ನೋಡುವಾಗ, ನಾರ್ಮಲ್ ವೇರ್ ಆ್ಯಂಡ್ ಟೇರ್ ಇಸ್ ಕಾಮನ್ ಕಾಸ್ ಆಫ್ ಅರ್ಥ್ರೈಟಿಸ್. ನಾರ್ಮಲ್ ವೇರ್ ಆ್ಯಂಡ್ ಟೇರ್ ಅಂತಂತಂದ್ರೆ ಸೊ ಎಲ್ಲಾದರೂ ಬಿತ್ತು, ಏನಾದರೂ ಮೊಣಕಾಲಿಗೆ ಹೊಡ್ತಾ ಬಿತ್ತು ಅಂತಂತಂದ್ರೆ, ಅಲ್ಲಿ ಪೆಟ್ಟಾಯಿತು ಅಂದ್ರೆ ಸೊ ನಾರ್ಮಲ್ ವೇರ್ ಆ್ಯಂಡ್ ಟೇರ್ ಅಂತ ಹೇಳ್ತೀವಿ. ಸೊ ದ್ಯಾಟ್ ಈಸ್ ದ ಕಾಸ್ ಆಫ್ ಅರ್ಥ್ರೈಟಿಸ್. ಇಂಜುರಿ ಟು ಜಾಯಿಂಟ್ ಕ್ಯಾವಿಟಿ ಇಸ್ ದ ಸೆಕೆಂಡ್ ಕಾಸ್. ಇಂಜುರಿ ಟು ಜಾಯಿಂಟ್ ಕ್ಯಾವಿಟಿ ಅಂದರೆ ಬಿದ್ದು ಹೊಡ್ತಾ ಬಿತ್ತು ಅಂತಂದರೆ ಏನಾಯಿತು. ಅದೇ ರೀತಿ ಅಬ್ನಾರ್ಮಲ್ ಮೆಟಬಾಲಿಸಮ್ ಮೂರನೇ ಕಾರಣ ಆಗುತ್ತೆ. ಮೆಟಬಾಲಿಸಮ್ ಅಂತಂದ್ರೆ ಅಜೀರ್ಣತೆಯ ಕಾರಣ, ಅಜೀರ್ಣತೆಯ ಸಮಸ್ಯೆ ಅಂತ ಹೇಳ್ಬೋದು. ನಾಲ್ಕನೇದು ಜೆನೆಟಿಕ್ ಫ್ಯಾಕ್ಟರ್. ಜೆನೆಟಿಕ್ ಫ್ಯಾಕ್ಟರ್ ಅಂತಂತಂದ್ರೆ ಫ್ಯಾಮಿಲಿ ಹಿಸ್ಟ್ರಿ. ಮನೆಯೊಳಗಡೆ ಯಾರಿಗಾದ್ರೂ ತಲಾಂತರದಿಂದ ಬಂದಿದೆ ಅರ್ಥ್ರೈಟಿಸ್ ಅಂತಂತಂದರೆ, ಸಂಧಿವಾತದ ಸಮಸ್ಯೆ ತಲಾಂತರದಿಂದ ಬಂದಿದೆ ಅಂತಂತಂದ್ರೆ ಸೊ ಅದು ಜೆನೆಟಿಕ್ ಫ್ಯಾಕ್ಟ್ರಲ್ಲಿ ಕನ್ಸಿಡರ್ ಆಗ್ತೈತಿ. ಸೊ ಇನ್ಫೆಕ್ಷನ್ಸ್ ಅಂತಂದ್ರೆ ಸಂಧಿವಾತ, ಮೂಳೆಗಳಿಗೆ ಏನಾದರೂ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಇತ್ತಂತಂದ್ರೆ ಸೊ ಇದು ಇನ್ಫೆಕ್ಷನಲ್ಲಿ ಕನ್ಸಿಡರ್ ಮಾಡ್ತೀವಿ. ಆರನೇದು ಇಮ್ಯೂನ್ ಸಿಸ್ಟಮ್ ಡಿಸ್ಫಂಕ್ಷನ್. ಇಮ್ಯೂನ್ ಸಿಸ್ಟಮ್ ಡಿಸ್ಫಂಕ್ಷನ್ ಅಂತಂತಂದ್ರೆ ಸೊ ಇಮ್ಯುನಿಟಿ ಪವರ್ ಕಡಿಮೆ ಆಗಿರ್ತದೆ. ಸೊ ಆ ಟೈಮಲ್ಲಿ ನಮ್ಗೆ ಇನ್ಫೆಕ್ಷನ್ ಜಾಸ್ತಿ ಹರಡ್ಕೊಳ್ಳುವಂಥ ಸಮಸ್ಯೆ ಕಾಣಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡುವಾಗ ಲಕ್ಷಣಗಳು ಏನು. ಸೊ ಇದು ನಮಗೆ ಮೂಳೆಗಳ ಸಮಸ್ಯೆ, ಸಂಧಿವಾತಗಳ ಸಮಸ್ಯೆ ಅಂತ ನಾವು ಹೇಗೆ ಅದನ್ನು ಕಂಡುಕೊಳ್ಬಹುದು, ಅದನ್ನು ನಾವು ಹೇಗೆ ಡಯಾಗ್ನೋಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಒಂದನೇದು ಸ್ಟಿಫ್ನೆಸ್ ಆಫ್ ಜಾಯಿಂಟ್ಸ್. ಸ್ಟಿಫ್ನೆಸ್ ಆಫ್ ಜಾಯಿಂಟ್ಸ್ ಅಂತಂದ್ರೆ ನೀವು ಹಿಂಗೆ ಕೈಗಳನ್ನು ಏನಾದರೂ ಮೂವ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂತಂದ್ರೆ ಸ್ಟಿಫ್ ಆಗಿರುತ್ತೆ. ಸೊ ಜಾಯಿಂಟ್ ಒಂದು ಮನೆ ಗಟ್ಟಿ ಹಿಡ್ಕೊಂಡಿರುವ ಸೆನ್ಸೇಷನ್. ಮತ್ತು ಜಾಯಿಂಟ್ ಪೇನ್ ಇಸ್ ದ ಸೆಕೆಂಡ್ ಕಾಸ್ ಸೈನ್. ಜಾಯಿಂಟ್ ಪೇನ್ ಅಂತಂದ್ರೆ ಮೂಳೆಗಳು ನೋವಾಗುತ್ತೆ. ಸೊ ಇನ್ಫ್ಲಮೇಷನ್ ಅಂತಂದ್ರೆ ಊದ್ಕೊಂಡಿರೋದು. ರೆಡ್ನೆಸ್ ಅಂತಂದರೆ ರೆಡ್ ಕಲರ್ ಆಗಿ ಮೊಣಕ ಎಲ್ಲ ಜಾಯಿಂಟ್ಗಳಲ್ಲಿ ವಾತಗಳಲ್ಲೆಲ್ಲ ಮೂಳೆಗಳಲ್ಲಿ ಕೂಡ ನಿಮಗೆ ರೆಡ್ ಆಗಿ ಒಂದು ಇದು ಕಲರನ್ನು ಚೇಂಜಸ್ ಆಗುತ್ತೆ. ಸೊ ಡಿಕ್ರೀಸ್ ಇನ್ ಡಿಗ್ರಿ ಆಫ್ ಮೋಷನ್. ಡಿಕ್ರೀಸ್ ಇನ್ ಡಿಗ್ರಿ ಆಫ್ ಮೋಷನ್ ಅಂತಂದ್ರೆ ಅಡ್ಡಾಡುವಾಗ ನಮ್ಮ ಕಾಲು ನೋವಾಗುತ್ತೆ. ಸೊ ಎದ್ದು ಕೂಡುವಾಗ, ಅದೇ ರೀತಿ ನಮಗೆ ಅಡ್ಡಾಡುವಾಗ ಸೊ ಮೊಣಕಾಲು ನೋವುತ್ತೆ. ಸೊ ಇದು ಐದನೇದು ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಟೈಪ್ಸ್ ಅಂತ ಹೇಳ್ತೀವಿ. ಸೊ ಟೈಪ್ಸ್ ಅಂತಂದ್ರೆ ಆಸ್ಟಿಯೋ ಅರ್ಥ್ರೈಟಿಸ್, ಸೊ ಒಂದನೇ ಟೈಪ್. ನೆಕ್ಸ್ಟ್ ಅಂತಂದರೆ ರುಮಟಾಯ್ಡ್ ಅರ್ಥ್ರೈಟಿಸ್. ಆಸ್ಟಿಯೋ ಅರ್ಥ್ರೈಟಿಸ್ ಅಂತಂದ್ರೆ ಸೊ ಇಲ್ಲಿ ಫೋಟೋ ಹಾಕಿದ್ದೀನಲ್ಲ, ಸೊ ಹೆಲ್ದಿ ಜಾಯಿಂಟ್ ಆಸ್ಟಿಯೋ ಅರ್ಥ್ರೈಟಿಸ್ ಹೇಗಿರುತ್ತೆ ಮತ್ತು ರುಮಟಾಯ್ಡ್ ಅರ್ಥ್ರೈಟಿಸ್ ಹೇಗಿರುತ್ತೆ ಅಂತ ಹೇಳ್ತೀವಿ. ಸೊ ಆಸ್ಟಿಯೋ ಅರ್ಥ್ರೈಟಿಸ್ ಅಂತಂದರೆ ಏನು, ರುಮಟಾಯ್ಡ್ ಅರ್ಥ್ರೈಟಿಸ್ RA ಅಂತಂದ್ರೆ ಏನು ಅಂತ ನೋಡೋಣ. In case of rheumatoid arthritis, signs of rheumatoid arthritis. So there is firstly tiredness है, fatigue है, loss of appetite, anemia, stiffness, joint swelling. So tired ಅಂತಂದ್ರೆ ಸುಸ್ತಾಗೋದು, ಏನಾದರೂ ಸ್ವಲ್ಪ ಕೆಲಸ ಮಾಡಿದರೆ ಸುಸ್ತಾಗೋದು. ಫೇಟಿಗ್, ಓಕೆ. ಲಾಸ್ ಆಫ್ ಅಪೆಟೈಟ್ ಅಂತ ಹೇಳ್ತೀವಿ. ಸೊ ಲಾಸ್ ಆಫ್ ಅಪೆಟೈಟ್ ಅಂತಂದ್ರೆ ಹಸಿವೆ ಆಗಲ್ಲ, ಹಸಿವೆಯ ಸಮಸ್ಯೆ. Loss of appetite is the this thing symptom here. Stiffness or joint swelling. ಜಾಯಿಂಟ್ ಎಲ್ಲೆಲ್ಲಿ ಮೂಳೆಗಳಿವೆ ಸೊ ಅಲ್ಲಿ ಸ್ವೆಲ್ ಆಗೋದು. ಸೊ ಇದು ಜಾಯಿಂಟ್ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ. Rheumatoid arthritis. Rheumatoid arthritis is also a problem of inflammatory joint disease. So rheumatoid arthritis ಅಂತಂದ್ರೆ is an autoimmune disorder. Autoimmune disorder ಅಂತಂತಂದ್ರೆ so related to your immune system. So this case is quite complicated. Autoimmune ಅಂತಂದ್ರೆ ನಿಮ್ಮ ಬಾಡಿಯಲ್ಲಿರುವಂಥ ಕಣಗಳು ನಿಮ್ಮ ದೇಹದಲ್ಲಿ ನಿಮಗೆ ಹಾನಿಕರವಾಗಿದೆ ಅಂತ ಅರ್ಥ. ಸೊ ನಿಮ್ಮ ದೇಹದಲ್ಲಿರುವಂಥ ಕಣಗಳು ಒಳ್ಳೆಯ ರೀತಿಯಾಗಿ ಕೆಲಸ ಮಾಡೋದು ಬಿಟ್ಟು
ಬೇಡದಿರೋ ಕೆಲಸಗಳನ್ನು ಮಾಡೋದು. ಸೊ ಅದು ಅಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಇಟ್ ಅಕರ್ಸ್ ವೆನ್ ಯೋರ್ ಬಾಡಿ ಅಫೆಕ್ಟ್ಸ್ ಇಟ್ಸ್ ಓನ್ ಇಮ್ಯೂನ್ ಸಿಸ್ಟಮ್, ವಿಚ್ ಅಫೆಕ್ಟ್ಸ್ ಇಟ್ಸ್ ಓನ್ ಟಿಶ್ಯೂಸ್ ಆಫ್ ಬಾಡಿ, and these affect the synovial joint, a soft tissue in your joint that produces a fluid that nourishes the cartilage and lubricates the joints. So ಇದೇನಾಗ್ತಿತ್ತು ಅಂತಂದ್ರೆ ವಿಚ್ ಅಫೆಕ್ಟ್ಸ್ ಇಟ್ಸ್ ಓನ್ ಟಿಶ್ಯೂಸ್ ಆರ್ ಬಾಡಿ, ಅಂದ್ರೆ ಅದ್ರದ್ದು ದೇಹ, ಒಬ್ಬರಲ್ಲಿ ಏನಾದರೂ ಇನ್ಫೆಕ್ಷನ್ ಇತ್ತು ಅಂತಂದರೆ ಅವ್ರ ದೇಹದಲ್ಲಿರುವ ಕಣಗಳೇ ಅವರಿಗೆ ಹಾನಿಕರವಾಗಿದೆ ಅಂತ ಅರ್ಥ. ಸೊ the soft tissue in your joints that produces a fluid that nourishes the cartilage and lubricates. ಸೊ ಸೈನೋವಿಯಲ್ ಫ್ಲೂಯಿಡ್ ಅಂತ ನಿಮ್ಮದು ಎಲುಬುಗಳ ಮಧ್ಯದಲ್ಲಿ, ಸೊ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಸೈನೋವಿಯಲ್ ಫ್ಲೂಯಿಡಲ್ಲಿ ಏನಾದರೂ ಇನ್ಫೆಕ್ಷನ್ ಇತ್ತು, ಸೊ ಆ ಇನ್ಫೆಕ್ಷನ್ ಏನಾಗುತ್ತೆ, ಸೊ ಸೈನೋವಿಯಲ್ ಫ್ಲೂಯಿಡನ್ನು ಹಾಳು ಮಾಡುತ್ತೆ. ಸೊ ರುಮಟಾಯ್ಡ್ ಅರ್ಥ್ರೈಟಿಸ್ ಕಾಸ್ ಬಂದು ಸೊ ನಿಮ್ಮಲ್ಲಿರುವಂಥ ಸೈನೋವಿಯಲ್ ಫ್ಲೂಯಿಡನ್ನು ಅದು ಡ್ಯಾಮೇಜ್ ಮಾಡುತ್ತೆ. ಸೊ ಆ ರುಮಟಾಯ್ಡ್ ಅರ್ಥ್ರೈಟಿಸ್ ಇನ್ವೇಡ್ಸ್ ಅ ಸೈನೋವಿಯಮ್ ಆ್ಯಂಡ್ ಇಟ್ ಡಿಸ್ಟ್ರಾಯ್ಸ್ ಅ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ಆ ಸೈನೋವಿಯಮ್ ಏನಾಗುತ್ತೆ, ಫ್ಲೂಯಿಡ್ ಏನಿದೆಲ್ಲ, ಸೊ ರುಮಟಾಯ್ಡ್ ಅರ್ಥ್ರೈಟಿಸ್ ಬಂತಂತಂದ್ರೆ ಅದು ಇನ್ವೇಡ್ ಆಗುತ್ತೆ, ಅದೇ ರೀತಿ ಡಿಸ್ಟ್ರಾಯ್ ಮಾಡುತ್ತೆ ಜಾಯಿಂಟ್ಗೆ. ಅದೇ ರೀತಿ ಇಟ್ ಇವೆಂಚುಯಲಿ ಲೀಡ್ಸ್ ಟು ಡ್ಯಾಮೇಜ್ ಆಫ್ ಜಾಯಿಂಟ್ ಆ್ಯಂಡ್ ಕಾರ್ಟಿಲೇಜ್. ಕಾರ್ಟಿಲೇಜ್ ಅಂತಂದ್ರೆ ಸಳಿಕೆ ಅಂತ ಹೇಳ್ತೀವಿ. ಸೊ ಅದೆಲ್ಲ ಬಂದುಬಿಟ್ಟು ಎಲ್ಲ ಜಾಸ್ತಿ ನಮಗೆ ಸಳಿಕೆ ಆಗಿ ಎಲುಬುಗಳು ಊದ್ಕೊಳ್ಳೋದು, ಎಲುಬುಗಳು ನಡೆಯುವಾಗ ಗಟ್ಟಿಯಾಗಿ ಸೆನ್ಸೇಷನ್ ಆಗೋದು, ಸೊ ಅದನ್ನು ನಡೆಯುವಾಗ ಸಮಸ್ಯೆ ಇರೋದು, ಸೊ ಅದೆಲ್ಲ ಕಾರಣಗಳು ಅರ್ಥ್ರೈಟಿಸಲ್ಲಿ ಕಾಣಬಹುದು. ಇವೆಂಚುವಲಿ ಇಟ್ ಲೀಡ್ಸ್ ಟು ಡ್ಯಾಮೇಜ್ ಆಫ್ ಜಾಯಿಂಟ್ ಆ್ಯಂಡ್ ಕಾರ್ಟಿಲೇಜ್. ಸೊ ರಿಡಕ್ಷನ್ ಇನ್ ನಾರ್ಮಲ್ amount of cartilage tissue causes forms of arthritis. Normal amount of cartilage produced causes forms of arthritis. ನೆಕ್ಸ್ಟ್ ಏನು ನೋಡ್ತೀವಿ ಅಂತಂತಂದ್ರೆ ಸೊ ಆಸ್ಟಿಯೋಮೆಲೇಷಿಯಾ ಅಂತ ಹೇಳ್ತೀವಿ. ಆಸ್ಟಿಯೋಮೆಲೇಷಿಯಾ ಮೀನ್ಸ್ ಸಾಫ್ಟನಿಂಗ್ ಆಫ್ ಬೋನ್ಸ್. ಸಾಫ್ಟನಿಂಗ್ ಆಫ್ ಬೋನ್ಸ್ ಅಂತಂದ್ರೆ ಇವಾಗ ಏನೈತೆ ಅಂತಂದರೆ ಎಲ್ಲರ ಎಲುಬುಗಳು ತುಂಬ ಮೆತ್ತಗಾಗಿ ಬಿಟ್ಟಿವೆ, ಎಲ್ಲರ ಎಲುಬುಗಳಲ್ಲಿ ನ್ಯೂಟ್ರಿಷನ್ ಇಲ್ಲ. ಸೊ ಎಲುಬುಗಳ ಸಮಸ್ಯೆ ಜಾಸ್ತಿ ನೋಡ್ತಾ ಇದ್ದೀವಿ ಈ ಒಂದು ಸಮಯದಲ್ಲಿ. ಸೊ ಎಲುಬುಗಳು ಮೆತ್ತಾಗಿರೋದು, ಅದೇ ರೀತಿ ವೈಟಮಿನ್ ಡಿ ಅಂತ ಹೇಳ್ತೀವಿ, ಸೂರ್ಯಗಳ ಕಿರಣ ಎಲುಬುಗಳಿಗೆ ಬೀಳ್ತಾ ಇಲ್ಲ. ಸೊ ಎಲ್ಲರೂ ಕಂಪ್ನೀಸಲ್ಲಿ ವರ್ಕ್ ಮಾಡೋದು, ಸೊ ಬೇಕಾಗಿರೋ ನ್ಯೂಟ್ರಿಷನ್, ಪ್ರಾಪರ್ ನ್ಯೂಟ್ರಿಷನ್ ಡೈಟಲ್ಲಿ ಇರ್ಬೋದು ಅಥವಾ ಸನ್ ರೇಸಲ್ಲಿ ಇರ್ಬೋದು, ಸೊ ಅದೆಲ್ಲ ಸಿಗ್ತಾ ಇಲ್ಲ. ಸೊ ಪ್ರಾಪರ್ ಎಕ್ಸಸೈಸ್ ಇಸ್ ಎಸೆನ್ಷಿಯಲ್. ಫಸ್ಟ್ಲಿ ಎಕ್ಸಸೈಸಸ್ ಈಸ್ ಎಸೆನ್ಷಿಯಲ್. ಮೈಲ್ಡ್ ಫಿಸಿಯೋಥೆರಪಿ ಟು ಯುವರ್ ಎಫೆಕ್ಟೆಡ್ ಜಾಯಿಂಟ್ಸ್ ಅಂತ ಹೇಳ್ಬೋದು. ಸೊ ಫಿಸಿಯೋಥೆರಪಿ ಅನ್ನೋದು ಮಾಡ್ಕೋಬೇಕು. ಸ್ವಲ್ಪ ಆದಂಥ ಯೋಗಾಸನ ಅಥವಾ ಮೈಲ್ಡ್ ಎಕ್ಸಸೈಸಸನ್ನು ನೀವು ಪರ್ಫಾರ್ಮ್ ಮಾಡಬಹುದು. ಓಕೆ, ಸೊ ರಿಕಿಟ್ಸ್ ಅಂತಂತಂದರೆ ಇಟ್ ಈಸ್ ದ ಬೌಯಿಂಗ್ ಆಫ್ ಲೆಗ್ಸ್ ಅಂತ ಹೇಳ್ತೀವಿ. ಸೊ ಬೌಯಿಂಗ್ ಆಫ್ ಲೆಗ್ಸ್ ಅಂತಂದರೆ ಇಟ್ ಈಸ್ ಅಕರ್ಸ್ ಇನ್ ದ ಗ್ರೋವಿಂಗ್ ಚಿಲ್ಡ್ರನ್. ಎಲುಬುಗಳು ಸೊಟ್ಟಾಗಿ ಹೋಗ್ಬಿಡೋದು, ಈ ರೀತಿ ಹೊಳ್ಬಿಡುತ್ತೆ ಎಲುಬುಗಳು, ಈ ರೀತಿ ಹೊಳ್ಳೋದು ಡ್ಯೂ ಟು ಡೆಫಿಷಿಯನ್ಸಿ ಆಫ್ ಕ್ಯಾಲ್ಶಿಯಮ್ ಇನ್ ಬಾಡಿ. ಕ್ಯಾಲ್ಶಿಯಮ್ ಬಾಡಿಯಲ್ಲಿ ಕಡಿಮೆ ಇತ್ತು ಅಂತಂದ್ರೆ ಬೋಯಿಂಗ್ ಆಫ್ ಲೆಗ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾರಲ್ಲಿ ಕಾಣುತ್ತೆ ಅಂತಂದರೆ ಚಿಕ್ಕ ಮಕ್ಕಳಲ್ಲಿ, ಬೆಳೆಯುವ ಮಕ್ಕಳಲ್ಲಿ ಸೊ ಇದು ಕಾಣುತ್ತೆ. ಅದೇ ರೀತಿ ಸ್ಕರ್ವಿ ಅಂತಂದ್ರೆ ಅ ಕಂಡೀಷನ್ ವಿಚ್ ಇಸ್ ಕಾಸ್ಡ್ ಬೈ ಸಿವಿಯರ್ ಲ್ಯಾಕ್ ಆಫ್ vitamin C in diet. So vitamin C is severely less and you see the scurvy. This is also a type of the condition that you see due to deficiency of nutrition here. So this was it for today. ನಾನು ಇಷ್ಟು ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಮುಂದಿನ ವಿಡಿಯೋದಲ್ಲಿ ಏನು ಹೇಳ್ತೀನಿ, ಹೋಮಿಯೋಪತಿ ಮೆಡಿಸಿನ್ಸ್ ಹೆಂಗೆ ನೀವು ಎಲುಬುಗಳಲ್ಲಿ ಅಥವಾ ಎಲುಬು ನೋವುಗಳಲ್ಲಿ, ಸಂಧಿವಾತಗಳಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್